ಇವ್ರಿಗೆ ಕೈ ಇಲ್ಲ, ಇವ್ರ ಜೀವನ ನಡೆಯೋದು ತುಂಬಾ ಕಷ್ಟ. ಒಂದು ಹಾಲ್ ಬೂತ್ಗೆ ಒಂದು ಜಾಗ ಗುರ್ಸ್ಕೊಡಿ ಅಂತೇಳಿ ಜಾಗನೂ ಗುರ್ಸಿದ್ದಾರೆ. ಇವತ್ತಿಗೆ ಅದನ್ನ ಅವ್ರಿಗೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಕ್ ಆಗ್ಲಿಲ್ಲ. ಪ್ರತಿ ಸಾರಿ ಈ ವಯಸ್ಸಲ್ಲಿ ಅವರು ಇಂಥ ಪರಿಸ್ಥಿತಿಯಲ್ಲಿ ಬರ್ತಿದಾರಲ್ಲ, ನಿಮ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನೀವೇನಾದ್ರೂ ಹೊಟ್ಟೆಗೆ ಅನ್ನನೇ ತಿನ್ನೋದಾದ್ರೆ ಇಂಥವ್ರ ಪರವಾಗಿ ನೀವು ಕೆಲಸ ಮಾಡ್ಬೇಕಾಗಿದೆ. ನೀವು ಶೂಟು ಬೂಟ್ ಹಾಕೊಂಡು ಲೈಟ್ ಇರೋ ಕಾರಲ್ಲಿ ಬಂದು ನಾವೇನೋ ಬಿಸಿ ಅಂತ ತೋರ್ಸ್ಕೊಳ್ಳೋದಲ್ಲ, ನಿಮ್ ಬಿಸಿ ಇರ್ಲಿ. ಇಂಥವ್ರು ಕೂಡ ಮತ ಬೇಕಾದ್ರೆ ಅವ್ರ ಕಾಲಕ್ಕೆ ಬೀಳ್ತಾರ ರಾಜಕಾರಣಿಗಳು. ಏನ್ ಮಾಡ್ತಿದ್ದೀರಿ? ಇಂಥವ್ರಿಗೆ ಅವ್ರ ಜೀವನ ಎರಡು ಕೈ ಇಲ್ಲ, ಜೀವನ ನಡೆಯಲ್ಲ. ಇಂಥವ್ರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದನ್ನ ನೋಡಿ ನಾವು ನಿಮ್ ಪರವಾಗಿ ಇರ್ತೀವಿ. ಇವತ್ತು DC ಇಲ್ವಂತೆ, ನಿಮ್ ನಂಬರ್ನ ನಾವು ತಗೊಂತೀವಿ, ನಿಮ್ ದಾಖಲೆಯನ್ನು ತಗೋತೀವಿ. ಈ ಆಯುಕ್ತರು ಬಂದಿದ್ದ ದಿನ ನಿಮ್ ಫೋನ್ ಮಾಡ್ತೀವಿ, ಬನ್ನಿ, ಅವ್ರ ಹತ್ರನೇ ಮಾತಾಡ್ತೀನಿ. ನಾನು ಶಾಸಕರ ಹತ್ರ ಕೂಡ ಮಾತಾಡ್ತೀನಿ. ನಾವು ಮಾಡ್ತೀವಿ. ಅಕಸ್ಮಾತ್ ಯಾರಾದ್ರು ಲಂಚ ಗಿಂಚ ಕೇಳಿದ್ರೆ ಹೇಳಿ, ನಾವು ಭಿಕ್ಷೆ ಬೇಡಿ ಲಂಚ ಕೊಡ್ತೀವಿ, ತೊಂದ್ರೆ ಇಲ್ಲ. ನಿಮ್ಗೆ ಏನಾದ್ರು ಭಯ ಪಡ್ಬೇಡ್ರಿ. ಲಂಚ ಏನಾದ್ರು ಕೇಳಿದ್ರೆ ನಾನ್ ಕೊಡ್ತೀನಿ. ನಮ್ ಸಂಘಟನೆ ಕಡೆಯಿಂದ ನಾವೆಲ್ಲ ಭಿಕ್ಷೆ ಬೇಡಿ ಲಂಚ ಕೊಡ್ತೀವಿ. ಯಾಕೆಂದ್ರೆ ವ್ಯವಸ್ಥೆ ಹಾಳಾಗಿದೆ. ಕಾಸು ಕೊಟ್ಟಿಲ್ಲ ಅಂದ್ರೆ ಏನಾಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಆತರ ಯಾರಾದ್ರೂ ನಿಮ್ಗೆ ಕೇಳಿದ್ರೆ ನಾವು ಕೊಡ್ತೀವಿ. ನಿಮಗೆ ಜಾಗ ಕೊಡ್ಸೋ ಅಂತ ಕೆಲಸ ಮಾಡೇ ಮಾಡ್ತೀವಿ. ಅದೇನಾಗುತ್ತಾಗ್ಲಿ. ಸಿಎಂ 10 ರೂಪಾಯಿ ಕೊಡ್ಬೇಡಿ ಅಂತ, ₹1,00,000 ಕೊಡಿ ಅಂತ ಹೇಳೋರು. 10 ರೂಪಾಯಿ ಎಲ್ಲ ಇವಾಗೆಲ್ಲ ಎಲ್ಲಿ ಸರ್? ಹೇಳಿದ್ರೆ